ಸಂಪುಟದಲ್ಲಿ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನ ನೀಡಿ. ತುಮಕೂರಿನಲ್ಲಿ ಮಾದಿಗ ಸಮುದಾಯದಿಂದ ಸರ್ಕಾರಕ್ಕೆ ಒತ್ತಾಯ. ಜೂನ್ 20ಕ್ಕೆ ಸಚಿವ ಸಂಪುಟ ಮತ್ತೆ ಪುನರ್ರಚನೆ ಆಗಲಿದೆ. ಎರಡನೇ ಪಟ್ಟಿಯಲ್ಲಾದರೂ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ನಾಯಕರ ಬೆಂಬಲಿಗರು ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದೀಗ ಸಂಪುಟದಲ್ಲಿ ಮಾದಿಗ ಸಮುದಾಯದ ಮುಖಂಡರಿಗೆ ಹೆಚ್ಚಿನ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ತುಮಕೂರಿನಲ್ಲಿ ಮಾದಿಗ ಸಮುದಾಯದ ಮುಖಂಡರು ಒತ್ತಾಯಿಸುತ್ತಿದ್ದಾರೆ. ಹೌದು, ಸಚಿವ ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಸ್ಥಾನ ನೀಡುವಂತೆ ಹಾಗೂ ಆರ್ಬಿ ತಿಮ್ಮಾಪುರ ಸೇರಿದಂತೆ ಮೂವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ತುಮಕೂರಿನ ಮಾದಿಗ ಸಮುದಾಯದ ಮುಖಂಡರು ಆಗ್ರಹಿಸಿದ್ರು. ಇನ್ನು ಕೆಎಚ್ ಮುನಿಯಪ್ಪ ಅವರು 7 ಬಾರಿ ಸಂಸದರಾಗಿದ್ದು 2 ಬಾರಿ ಕೇಂದ್ರ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಅವರಿಗೆ ಉಪ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದ್ರು. ಜೊತೆಗೆ ಆರ್ಬಿ ತಿಮ್ಮಾಪುರ ಸೇರಿದಂತೆ ಮಾದಿಗ ಸಮುದಾಯದ ಮೂವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ರು. ರಾಜ್ಯ ಜಾತಿಗಳಂತೆ ನಾವು ಹೈಕಮಾಂಡ್ ಮೇಲೆ ಬಹಳ ದೊಡ್ಡ ಮಟ್ಟದ ಒತ್ತಡವನ್ನು ತರೋದಕ್ಕಾಗೋದಿಲ್ಲ. ಹಾಗಂತ ಸುಮ್ಮನೆ ಕೂಡ ಕೂರೋದಕ್ಕೆ ಸಾಧ್ಯ ಇಲ್ಲ. ಈಗ ಆಹಾರ ಇಲಾಖೆ ಕೊಟ್ಟಿದ್ದಿದ್ರೆ ಬಹುಶಃ ಇಡೀ ಸಮುದಾಯ ನಾವು ಸುಮ್ಮನೆ ಇದ್ದಿದ್ದರೆ ಅವ್ರು ಒಪ್ಕೊಂಡ್ಬಿಡ್ತಿದ್ರೆ ಅನ್ನೋ ಗೊತ್ತಿಲ್ಲ ನಮಗೆ. ಆದರೆ ಸಮುದಾಯ ಒಪ್ಪಿಲ್ಲ. ಸಮುದಾಯ ಇದು ಸರಿಯಲ್ಲ, ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಬೇಕಾಗಿರೋಂಥ ವ್ಯಕ್ತಿ ಸೂಕ್ತ ಸ್ಥಾನಮಾನದಲ್ಲಿ ಇರಬೇಕಾಗ್ತದೆ. ಒಳ ಮೀಸಲಾತಿಯ ವಿರೋಧಿಗಳು ಸಮಾಜ ಕಲ್ಯಾಣ ಇಲಾಖೆಯ ಸ್ಥಾನಮಾನದಲ್ಲಿ ಕೂತ್ರೆ ನ್ಯಾಯ ಸಿಗೋದಿಲ್ಲ. ಯಾಕೆಂದರೆ ಈಗಾಗಲೇ ಅಲ್ಲಿರುವಂತಹ ರಾಜ್ಯ ಕಾರ್ಯದರ್ಶಿ, ಇಲಾಖೆಯ ರಾಜ್ಯ ಕಾರ್ಯದರ್ಶಿ, ಕಮಿಷನರು, ಸಲಹೆಗಾರರು ಎಲ್ಲರೂ ಕೂಡ ಒಳ ಮೀಸಲಾತಿಯ ವಿರುದ್ಧವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರೋಂಥವ್ರೆ. ಉದಾಹರಣೆಗಳ ಸಮೇತ ದೂರುಗಳನ್ನ ನಾವು ಕೊಟ್ಟಿದ್ದೀವಿ. ಆಮೇಲೆ ಇಲಾಖೆಯ ಸಚಿವರಾಗಿದ್ದಂಥವರು ಕೂಡ ಒಳ ಮೀಸಲಾತಿಯ ವಿರುದ್ಧವಾದಂಥ ಧೋರಣೆಗಳನ್ನ ತೋರಿಸ್ಕೊಂಡು ಬಂದಂಥವ್ರೆ. ಸೊ ಹಾಗಾಗಿ ಈಗ ಕೆಎಚ್ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಮತ್ತು ಅವರೊಬ್ಬರಿಗೆ ಅಲ್ಲ, ಹಿಂದೆ 2 ಸಚಿವ ಸ್ಥಾನ ಮಾದಿಗ ಸಮುದಾಯಕ್ಕೆ ಏನು ಕೊಟ್ಟಿತ್ತು, ಆ 2 ಸಚಿವ ಸ್ಥಾನಗಳು ಮತ್ತೆ ಸಿಗಬೇಕು. ಸಾಮಾಜಿಕ ನ್ಯಾಯ ಅಂದರೆ ಸರಿಸಮ. ಈಗ 3 ಸ್ಥಾನಮಾನಗಳು ವಲಯ ಸಮುದಾಯಕ್ಕೆ ಕೊಡೋದಾದರೆ ಖಂಡಿತವಾಗಲೂ ಕೂಡ ಒಳ ಮೀಸಲಾತಿ ಅನುಸಾರವಾಗಿ ಅವ್ರಿಗಾರು ನಮ್ಗಾರು, ಅವ್ರಿಗೆ 5 ಕಾಲು ನಮ್ಗೆ 5 ಕಾಲು ಅಂತ ಹೇಗೆ ಹಂಚ್ಕೊಳ್ಳುವಾಗ ಇದ್ದಂತಹ ಬದ್ಧತೆ ಸಚಿವ ಸ್ಥಾನಗಳು ಬಂದಾಗಲೂ ಕೂಡ ಈಕ್ವಲ್ ಆಗಿ ಹಂಚ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ನಡಿಬೇಕಾಗ್ತದೆ. ವಲಯರಿಗೆ ಯಾಕೆ 3 ಕೊಟ್ರಿ, ನಮಗೆ ಯಾಕೆ 1 ಕೊಟ್ರಿ, ಪ್ರಶ್ನೆ ಮಾಡಬೇಡಿ, ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಅಂತ ನೀವು ನಮ್ಮನ್ನು ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ವಲಯರಿಗೆ ಕೊಟ್ಟಿದ್ದನ್ನು ಪ್ರಶ್ನೆ ಮಾಡಬೇಡಿ, ನೀವು ನಿಮಗೇನು ಬೇಕೋ ಅದನ್ನು ಮಾತ್ರ ಕೇಳಿ ಅಂತ ಕೇಳ್ತಾರೆ. ಆದರೆ ಈ ನಾಡಿನ ದಲಿತ ಚಳವಳಿಗಳಲ್ಲಿ ಬಹುಜನ ಚಳವಳಿಗಳಲ್ಲಿ ನೀವೆಲ್ಲ ನೋಡಿರ್ತೀರಿ, 1% ಇರುವಂಥ ಬ್ರಾಹ್ಮಣರಿಗೆ 90% ಆಸ್ತಿ, 2% ಇರುವಂಥ ಬಗೆಗಳಿಗೆ 90% ಇಂಡಸ್ಟ್ರಿ, ಇವೆಲ್ಲ ಮಾತಾಡ್ತೀವಲ್ಲ ನಾವು ಅದನ್ನು ಹೋಲ್ಕೆನೇ ತಾನೇ. ಅದು ಕಮ್ಮಿ ಇರೋ ಪರ್ಸೆಂಟ್ನವ್ರಿಗೆ ಅಷ್ಟೊಂದು ಅಧಿಕಾರ ಕೊಡ್ತೀರಿ, ನಾವು ಜಾಸ್ತಿ ಇದ್ದವ್ರಿಗೆ ಯಾಕ್ರಿ ಕೊಡಲ್ಲ ಅಂತ ಕೇಳುವಾಗ ಅದು ಹೋಲಿಕೆ ತಾನೆ. ಅದೇ ರೀತಿಯಾದಂಥ ಹೋಲಿಕೆಯನ್ನು SC ಸಮುದಾಯದ ಒಳಗಡೆ ಒಬ್ಬ ಅಣ್ಣನಿಗೆ ಜಾಸ್ತಿ ಕೊಟ್ಟು ತಮ್ಮನಿಗೆ ಕಮ್ಮಿ ಕೊಟ್ಟು, ತಮ್ಮನಿಗೆ ಜಾಸ್ತಿ ಕೊಟ್ಟು ಅಣ್ಣನಿಗೆ ಕಮ್ಮಿ ಕೊಟ್ಟು ಮಾಡೋದು ಸರಿಯಲ್ಲ. ಅಪ್ಪನ ಆಸ್ತಿಯನ್ನು ಹಂಚುವಾಗ ಸರಿಸಮನಾಗಿ ಎಲ್ಲ ಮಕ್ಕಳಿಗೆ ಕೊಡಬೇಕು ಅಂತ ಕೇಳುವಂಥದ್ದು ಸಾಮಾಜಿಕ ನ್ಯಾಯ. ಆ ಒತ್ತಾಯ. ಇನ್ನು ಇತ್ತೀಚೆಗೆ ತಾತ್ವಿಕವಾಗಿ ಜಾರಿಯಾಗಿರುವ ಒಳ ಮೀಸಲಾತಿಯನ್ನ ಕೇವಲ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಮಾತ್ರ ಸೀಮಿತಗೊಳಿಸದೆ ಮೀಸಲಾತಿ ಅನ್ವಯವಾಗುವ ಎಲ್ಲಾ ಕ್ಷೇತ್ರಗಳಿಗೂ ಕಡ್ಡಾಯವಾಗಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದ್ರು. ಅಲ್ಲದೆ ರಾಜ್ಯದ 59 ಅಲೆಮಾರಿ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಈಗಾಗಲೇ ನಾವು ಪರಮೇಶ್ವರ್ ಅವರಿಗೆ ಉಪ ಮುಖ್ಯಮಂತ್ರಿ ಕೊಟ್ಟಿರೋದು ನಾವು ಸ್ವಾಗತಿಸ್ತೀವಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಅಥವಾ ಖರ್ಗೆ ಅವರಿಗೆ ಪ್ರಿಯಾಂಕಾ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಕೊಟ್ಟಿರೋದು ಕೂಡ ನಮಗೇನು ಬೇಸರ ಇಲ್ಲ. ಆದರೆ ಕೆಎಚ್ ಮುನಿಯಪ್ಪನವರು ಭಾಳ ಸೀನಿಯರ್ ಮಿನಿಸ್ಟರ್ ಇದ್ದಾರೆ. ಅವರು 7 ಸಾರಿ MP ಆಗಿದ್ದಾರೆ, 2 ಸಾರಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಈಗ ಅವರು MLA ಆಗಿ ಫುಡ್ ಮಿನಿಸ್ಟರ್ ಆಗಿದ್ದಾರೆ. ಆ ಫುಡ್ ಮಿನಿಸ್ಟ್ರಲ್ಲಿ ಯಾವ ಬಡವರಿಗೂ ಕೂಡ ಸಹಾಯ ಮಾಡೋಕ್ಕಾಗಲ್ಲ, 10 ಕಾರ್ಡ್ ಕೊಡೋಕ್ಕಾಗಲ್ಲ, 10 ಕಾರ್ಡ್ ತೆಗಿಯೋಕ್ಕಾಗಲ್ಲ. ಅಂಥ ಒಂದು ಪೋಸ್ಟನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದರಿಂದ ನಮ್ಮ ಒತ್ತಾಯ ಏನಂದರೆ ಅವ್ರನ್ನ ಡೆಪ್ಟಿ CM ಮಾಡಿ ಕನಿಷ್ಠ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದರೂ ಅವ್ರಿಗೆ ಕೊಟ್ಟರೆ ಜನಸಾಮಾನ್ಯರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ನಾವು ಹೈಕಮಾಂಡ್ ಮತ್ತು DK ಶಿವಕುಮಾರ್ನು ಮತ್ತು ಸಿದ್ದರಾಮಯ್ಯನ ಹರಿಪ್ರಸಾದ ನಾವು ಅಧ್ಯಕ್ಷರನ್ನ ಒತ್ತಾಯ ಮಾಡ್ತೀವಿ. ಅದೇ ಸೇಮ್ ಟೈಮು RB ತಿಮ್ಮಾಪುರ ಅವರು ಹಿಂದೆ ಅವರು ಎಕ್ಸೈಸ್ ಮಿನಿಸ್ಟರ್ ಆಗಿ ಸರ್ಕಾರಕ್ಕೆ ಸಾಕಷ್ಟು ಲಾಭವನ್ನು ತಂದುಕೊಟ್ಟಿದ್ದಾರೆ.
ಹಾಗಾಗಿ ಅವ್ರನ್ನ ಕ್ಯಾಬಿನೆಟ್ಟಿಗೆ ತಾಂಡಿಲ್ಲ. ಅವ್ರನ್ನೂ ಕೂಡ 2ನೇ ಲಿಸ್ಟಲ್ಲಿ ತಗೋಬೇಕಂತ ಒತ್ತಾಯ ಮಾಡ್ತೀವಿ. 3ನೇದು ಯಾರನ್ನಾರು ಇನ್ನೊಬ್ಬರು MLAಗಳನ್ನ ಅದಕ್ಕೆ ತಗೊಂಡು 3 ಜನ ಕ್ಯಾಬಿನೆಟ್ಟಿಗೆ ಕೊಡಬೇಕು ಅಂತ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಈಗಾಗಲೇ 30-35 ವರ್ಷ ಏನು ಹೋರಾಟ ನಡೆದಿದೆ ಒಳ ಮೀಸಲಾತಿದ್ದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಈಗ ಬೇರೆ ಎಲ್ಲ ಹೇಳಕ್ಕೆ ಹೋದ್ರೆ ಲೇಟ್ ಆಗ್ತದೆ. 100ಕ್ಕೂ ಒಳ ಮೀಸಲಾತಿ ಎಲ್ಲೆಲ್ಲಿ ಮೀಸಲಾತಿದೆ 100ಕ್ಕೂ ಅದನ್ನು ಜಾರಿ ಮಾಡಬೇಕು. ಕ್ಲಾಸ್ 1 ಕ್ಲಾಸ್ 2 ಇಲ್ಲ ಅಂದರೆ ನಾವು ಒಪ್ಪಲ್ಲ. ಈ ಉದಾಹರಣೆಗೆ ಎಲ್ಲ ಒಂದು ವೈಸ್ ಚಾನ್ಸಲರ್ ಪೋಸ್ಟ್ ಸಿಗ್ತದೆ, ಅದಕ್ಕೆ SCನಲ್ಲೇ ಜನರಲ್ಲ ಫೈಟ್ ಮಾಡಬೇಕಂದ್ರೆ ಇವ್ರಿಗೆ ಶಕ್ತಿ ಇಲ್ಲ. ಅದೇ ಥರ ಇವಾಗ 1, 2 ಇದ್ದರೆ ನೋ ಪ್ರಾಬ್ಲಮ್ಮು, 3 ಇದ್ದರೆ ನೋ ಪ್ರಾಬ್ಲಮ್ಮು, ABC ಮಾಡ್ಬೋದು 3 ಇದ್ದರೆ, ಇಲ್ಲಾಂದ್ರೆ 15ವರೆಗೂ ಕೂಡ ಅದನ್ನು ರಿಸರ್ವೇಷನ್ ಇನ್ಕ್ಲೂಡ್ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಪ್ಪಲ್ಲ. ನಾವು ಹೋರಾಟ ಮಾಡಿದ್ರೆ ಇಂಟರ್ನಲ್ ರಿಸರ್ವೇಷನ್ ಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಎಷ್ಟು ವೈಸ್ ಚಾನ್ಸಲರ್ ಇದ್ದಾರೆ ಅಷ್ಟರಲ್ಲಿ ಒಬ್ಬರು ಮಾತ್ರ ಮಾದಿಗರಿದ್ದಾರೆ. ಅದು DOIC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರ್ಬೋದು. ಇಂಥದ್ದು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರಲ್ಲೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಕೊಟ್ಟು 100ಕ್ಕೂ ಕೂಡ ಅದನ್ನು ಜಾರಿ ಮಾಡಬೇಕು. ಅದರಾಗೇನು ಸ್ವಲ್ಪ ಇವ್ರು ತಪ್ಪಿ ನಮಗೆ ಮೋಸ ಮಾಡೋಕ್ಕೆ ಹೊರಟ್ರೂ ಕೂಡ ಇಡೀ ರಾಜ್ಯದಾದ್ಯಂತ ಮತ್ತೆ ನಾವು ಚಳುವಳಿ ಮಾಡ್ತೀವಿ. ಅಷ್ಟೇ ಅಲ್ಲ, ನೆಕ್ಸ್ಟ್ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರೇಟ್ ಬೆಂಗಳೂರು ಎಲೆಕ್ಷನ್ನು, ಆಮೇಲೆ 2028ಕ್ಕೆ ಬರೋ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಸ್ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು, ನೀವು ಕೂಡಲೇ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಒಟ್ನಲ್ಲಿ ಮಾದಿಗ ಸಮುದಾಯಕ್ಕೆ ಸಂಪುಟದಲ್ಲಿ ಉನ್ನತ ಸ್ಥಾನಮಾನ ನೀಡುವಂತೆ ಆಗ್ರಹ ಕೇಳಿಬಂದಿದ್ದು, ಜೂನ್ 20ರ ಸಂಪುಟದ 2ನೇ ಪಟ್ಟಿಯಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.